ಸಂಜೆ 7 ಗಂಟೆಯಾಗಿತ್ತು. ಮನೆಯ ಡ್ರಾಯಿಂಗ್ ರೂಮಿನಲ್ಲಿ ತಿಳಿ ಹಳದಿ ಬೆಳಕು ಹರಡಿಕೊಂಡಿತ್ತು. ಆದರೆ ವಾತಾವರಣದಲ್ಲಿ ಆಳವಾದ ಮೌನ ಮತ್ತು ಉದ್ವಿಗ್ನತೆ ಇತ್ತು. ವಿಶಾಲ ಸೋಫಾದ ಮೇಲೆ ಸದ್ದಿಲ್ಲದೆ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ನೋವು ಮತ್ತು ಬೇಸರವಿತ್ತು. ಅದು ಎಂತಹ ಗಾಯ ಎಂದರೆ ಅದನ್ನು ಪದಗಳಿಂದ ಹೇಳಲಾಗದೆ ಅವಳ ಮೌನದಿಂದಲೇ ಅರ್ಥವಾಗುತ್ತಿತ್ತು. ಅರ್ಜುನ್ ಕಚೇರಿಯಿಂದ ಹಿಂತಿರುಗಿದ ತಕ್ಷಣ ಬಾಗಿಲು ತೆರೆದನು ಮತ್ತು ಪರಿಸ್ಥಿತಿಯನ್ನು ಒಂದೇ ನೋಟದಲ್ಲಿ ಅರ್ಥ ಮಾಡಿಕೊಂಡನು. ಇತ್ತೀಚಿನ ದಿನಗಳಲ್ಲಿ ಪ್ರತಿದಿನ ಸಂಜೆ ಅವನನ್ನು ಸ್ವಾಗತಿಸುತ್ತಿದ್ದುದು ಅದೇ ಮೌನ, ಅದೇ ಉದ್ವಿಗ್ನ ಕಣ್ಣುಗಳು. ಏನಾಯಿತು, ಹೊಸದೇನಾದರೂ ಯೋಚನೆ ಮಾಡಿದೀಯಾ ಎಂದು ಅರ್ಜುನ್ ದಣಿದ ಧ್ವನಿಯಲ್ಲಿ ಕೇಳಿದನು. ವಿಶಾಲ ಮೆಲ್ಲನೆ ಎದ್ದು ನಿಂತಳು. ಅವಳ ಕಣ್ಣುಗಳಲ್ಲಿ ನೇರವಾದ ಪ್ರಶ್ನೆ ಇದ್ದಿತು. ಹೌದು, ಇವತ್ತು ಬೆಳಿಗ್ಗೆ ನಿನ್ನ ಮೊಬೈಲ್ನಲ್ಲಿ ನೀತೂಳ ಸಂದೇಶವನ್ನು ನಾನು ಮತ್ತೆ ನೋಡಿದೆ. ನೀನು ಬೆಳಗ್ಗೆ ಆತುರದಲ್ಲಿದ್ದೆ, ಆದ್ದರಿಂದ ನಾನು ಏನೂ ಕೇಳಲಿಲ್ಲ. ಆದರೆ ಈಗ ಹೇಳು, ಅವಳು ನಿನ್ನ ಆಫೀಸ್ ಸಹೋದ್ಯೋಗಿ ಅಷ್ಟೇ ಅಂತ ನೀನು ಇನ್ನೂ ಹೇಳುತ್ತೀಯಾ ಅಂತ ಕೇಳಿದಳು. ಅರ್ಜುನ್ ಹಳೆಯ ಆಯಾಸ ಮತ್ತೆ ತಲೆ ಎತ್ತುತ್ತಿರುವಂತೆ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಮತ್ತೆ ಅದೇ ವಿಷಯನ ವಿಶಾಲ, ನಾನು ನಿನಗೆ ಎಷ್ಟು ಬಾರಿ ವಿವರಿಸಿದ್ದೇನೆ, ಅವಳು ನನ್ನೊಂದಿಗೆ ಒಂದು ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಾಳೆ ಅಷ್ಟೇ ಅಂತ ಹೇಳಿದ. ಹಾಗಾದರೆ ರಾತ್ರಿ 11 ಗಂಟೆಗೆ ಮಿಸ್ ಯು ಅಂತಹ ಸಂದೇಶಗಳು ಯಾಕೆ ಬರುತ್ತದೆ ಮತ್ತು ನೀವು ಅವಳಿಗೆ ಟೇಕ್ ಕೇರ್ ಡಿಯರ್ ಎಂದು ಏಕೆ ಬರೆಯುತ್ತೀರಿ ಎಂದು ಕೇಳುವಾಗ ವಿಶಾಲಳ ಧ್ವನಿ ನಡುಗಲು ಪ್ರಾರಂಭಿಸಿತು. ಅರ್ಜುನ್ ಮುಖ ಕೆಂಪಾಯಿತು. ಹಾಗಾದರೆ ಈಗ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಎಲ್ಲದರಲ್ಲೂ ಅನುಮಾನ, ಪ್ರತಿಯೊಂದು ಸಂಬಂಧದ ಬಗ್ಗೆಯೂ ಪ್ರಶ್ನೆ ಎಂದು ಹೇಳಿದನು. ನಂಬಿಕೆಯಲ್ಲಿದ್ದ ವಿಶಾಲಳ ಕಣ್ಣುಗಳಲ್ಲಿ ನೀರು ಜಿನುಗಿತು. ತನ್ನ ಗಂಡ ಯಾರೊಂದಿಗೋ ಕದ್ದು ಮುಚ್ಚಿ ಮಾತನಾಡುತ್ತಾನೆ ಎಂದು ತಿಳಿದರೆ ಅವನ ಪತ್ನಿಯಾದವಳು ಅವನ ಬಗ್ಗೆ ಹೇಗೆ ನಂಬಿಕೆ ಇಡಬೇಕು ಎಂದು ಅವಳು ಕೇಳಿದಳು. ಅರ್ಜುನ್ ಈಗ ಕೂಗಿ ಹೇಳಿದ, ಸಾಕು ವಿಶಾಲ, ನನ್ನ ಪ್ರತಿಯೊಂದು ಸಂಬಂಧವನ್ನು ನೀನು ಹಾಳು ಮಾಡುತ್ತಿದ್ದೀಯ. ನನ್ನ ತಾಯಿಯಿಂದ ಹಿಡಿದು ಕಚೇರಿಯವರೆಗೆ ಎಲ್ಲೆಡೆ ನಿನಗೆ ಅನುಮಾನಗಳನ್ನು ಹರಡುತ್ತಿದ್ದೀಯ. ಅಷ್ಟಕ್ಕೂ ನೀನೇನು ಬಯಸುತ್ತಾ ಇದ್ದೀಯ ಎಂದು ಕೇಳಿದನು. ನಿಜವಾಗಿಯೂ ಎಂದು ವಿಶಾಲ ದೃಢವಾಗಿ ಕೇಳಿದಳು. ಏನೂ ತಪ್ಪಿಲ್ಲದಿದ್ದರೆ ನೀತೂಳನ್ನು ನನ್ನ ಮುಂದೆ ಕರೆತನ್ನಿ, ನಾನೇ ಅವಳ ಜೊತೆ ಮಾತನಾಡುತ್ತೇನೆ ಎಂದು ಹೇಳಿದಳು. ಅರ್ಜುನ್ ಮೌನವಾದ. ಅವನಿಗೆ ಏನೂ ಹೇಳಲು ಇರಲಿಲ್ಲ. ವಿಶಾಲ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಅದು ಅವಳ ದೌರ್ಬಲ್ಯದ ಕಣ್ಣೀರು ಆಗಿರಲಿಲ್ಲ. ತನ್ನ ಗಂಡನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ಹೆಂಡತಿಯ ನೋವು ಅದಾಗಿತ್ತು. ಆದರೆ ಅವನನ್ನು ಕಳೆದುಕೊಳ್ಳುವ ಭಯ ಈಗ ಅವಳ ಹೃದಯವನ್ನು ಕಬಳಿಸುತ್ತಿತ್ತು. ಆ ರಾತ್ರಿ ಮೊದಲ ಬಾರಿಗೆ ವಿಶಾಲ ತನ್ನ ಪತಿಯೊಂದಿಗೆ ಮಲಗದೆ ಸುಮ್ಮನೆ ಎದ್ದು ಬೇರೆ ರೂಮಿಗೆ ಹೋಗಿ ಮಲಗಿದಳು. ಬೆಳಗ್ಗೆ ಎದ್ದು ಅರ್ಜುನ್ ನೋಡಿದಾಗ ವಿಶಾಲ ಎಲ್ಲೂ ಕಾಣಿಸಲಿಲ್ಲ. ಅವನು ಮನೆಯ ಎಲ್ಲ ಕಡೆ, ಎಲ್ಲ ರೂಮಿನಲ್ಲಿಯೂ ಹುಡುಕಿದ. ಆದರೆ ಅವಳು ಎಲ್ಲೂ ಕಾಣಲೇ ಇಲ್ಲ. ಅವನ ಮನಸ್ಸು ಈಗ ಗಾಬರಿಯಿಂದ ಕೂಡಿತು. ಎಲ್ಲಿ ಹೋದಳು ಇವಳು? ಅವನು ಯೋಚಿಸಿದ. ಅವನು ಬೇಗನೆ ಫೋನ್ ಎತ್ತಿಕೊಂಡು ಅವಳ ನಂಬರಿಗೆ ಡಯಲ್ ಮಾಡಿದ. ಆದರೆ ಅದು ಸ್ವಿಚ್ ಆಫ್ ಅಂತ ಹೇಳುತ್ತಿತ್ತು. ಅವನು ಮತ್ತಷ್ಟು ಗಾಬರಿಯಾದ. ಏನಾಗಿದೆ? ಅವಳು ಎಲ್ಲಿಗೆ ಹೋಗಿರಬಹುದು? ಅಷ್ಟಕ್ಕೂ ಇಷ್ಟು ಬೆಳಿಗ್ಗೆ ಎಲ್ಲಿ ಹೋಗಿರಬಹುದು ಅಂತ ಅವನಿಗೆ ತಿಳಿಯಲಾಗಲಿಲ್ಲ. ಯಾವ ಕೆಟ್ಟ ಘಟನೆ ನಡೆಯುವ ಹಾಗೆ ಅವನ ಮನಸ್ಸಿಗೆ ವಿಚಿತ್ರವಾದ ಗಾಬರಿಯಾಗುತ್ತಿತ್ತು. ಅವಳು ಯಾರನ್ನಾದರೂ ಭೇಟಿಯಾಗಲು ಹೋಗಿದ್ದಾಳೆಯೇ ಅಥವಾ ಏನಾದರೂ ತಪ್ಪಾಗಿದೆಯೇ ಎಂದು ಅವನು ಭಯಪಟ್ಟು ಅರ್ಜುನ್ ಆತುರದಿಂದ ತನಗೆ ತಿಳಿದಿರುವ ಎಲ್ಲರಿಗೂ ಕರೆ ಮಾಡಿದನು. ಆದರೆ ಯಾರಿಗೂ ಅವಳ ಬಗ್ಗೆ ಏನೂ ತಿಳಿದಿರಲಿಲ್ಲ. ಅವನ ಚಿಂತೆ ಮತ್ತಷ್ಟು ಹೆಚ್ಚಾಯಿತು. ಅವನು ಬಟ್ಟೆ ಧರಿಸಿದ ಮತ್ತು ಹೊರಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಎದುರಿನಿಂದ ವಿಶಾಲ ಬರುವುದು ಕಾಣಿಸಿತು. ಅವನು ಸಿಟ್ಟಿನಿಂದ, ಎಲ್ಲಿ ಹೋಗಿದ್ದೆ ನೀನು? ಫೋನ್ ಸ್ವಿಚ್ ಆಫ್ ಮಾಡಿ ಎಲ್ಲಿ ಹೋಗಿದ್ದೆ? ನನಗೆ ಹೇಳಿಯಾದರೂ ಹೋಗಬೇಕು, ನಾನೆಷ್ಟು ಹೆದರಿಕೊಂಡಿದ್ದೆ ಗೊತ್ತಾ ಅಂತ ಹೇಳಿದ. ವಿಶಾಲ ಏನೂ ಉತ್ತರ ಕೊಡದೆ ತನ್ನ ಪರ್ಸ್ ಹಿಡಿದುಕೊಂಡು ಸುಮ್ಮನೆ ಅಡುಗೆ ಮನೆಗೆ ಹೋದಳು.
ಅರ್ಜುನ್ ಸ್ವಲ್ಪ ಹೊತ್ತು ಅವಳ ಹಿಂದೆ ನಿಂತು ನಂತರ ಕೋಪದಿಂದ ವಿಶಾಲ, ನೀನು ನನಗೆ ಏನಾದರೂ ಉತ್ತರ ಹೇಳು ಎಂದು ಕೂಗಿದನು. ಆದರೆ ವಿಶಾಲ ಇನ್ನೂ ಏನೂ ಹೇಳಲಿಲ್ಲ. ಏನೂ ಆಗಿಲ್ಲ ಎಂಬಂತೆ ಅವಳು ಅಡುಗೆ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದಳು. ಅರ್ಜುನನ ಕೋಪ ಈಗ ಹೆಚ್ಚಾಗುತ್ತಿತ್ತು. ಆದರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಈ ಸಮಯದಲ್ಲಿ ಅವನು ಏನಾದರೂ ಹೇಳಿದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡುತ್ತದೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಅವನು ಸುಮ್ಮನೆ ತನ್ನ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದನು ಮತ್ತು ವಿಶಾಲ ಅಡುಗೆ ಮನೆಯಲ್ಲಿ ಅವನಿಗಾಗಿ ಲಂಚ್ ಬಾಕ್ಸ್ ತಯಾರಿಸುತ್ತಿದ್ದಳು. ಬೆಳಗಿನ ಆ ನೀರವ ಮೌನ ಇದುವರೆಗೂ ಮನೆಯ ಎಲ್ಲ ಮೂಲೆ ಮೂಲೆಯಲ್ಲಿ ಉಪಸರಿಸಿತು. ಆಗ ಅರ್ಜುನ ಫೋನ್ ರಿಂಗ್ ಆಯಿತು. ಅವನ ಕಾಲ್ ರಿಸೀವ್ ಮಾಡಿ ಈಗಲೇ ಬರುತ್ತಿದ್ದೇನೆ ಅಂತ ಹೇಳಿ ಕಾಲ್ ಕಟ್ ಮಾಡಿದ. ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ವಿಶಾಲ ಮೆಲ್ಲನೆ ರೂಮಿಗೆ ಬಂದು, ಕೇವಲ ಬರುತ್ತಿದ್ದೇನೆ ಅಂತ ಯಾಕೆ ಹೇಳಿದಿರಿ? ಇಂದು ನಿನ್ನ ಇಷ್ಟದ ಪನ್ನೀರ್ ಬಾಜಿ ತರುತ್ತಿದ್ದೇನೆ ಅಂತಲೂ ಹೇಳಬೇಕಿತ್ತು. ಅದರಿಂದ ನಿಮ್ಮ ಈ ದಿನ ಮತ್ತಷ್ಟು ಚೆನ್ನಾಗಿ ಕಳೆಯುತ್ತಿತ್ತು ಅಂತ ವ್ಯಂಗ್ಯವಾಗಿ ಹೇಳಿದಳು. ಅರ್ಜುನ್ ಅವಳನ್ನು ಕಿರಿಕಿರಿಯಿಂದ ನೋಡಿದ. ನಿನಗೆ ಹುಚ್ಚು ಹಿಡಿದಿದೆಯೇ? ನಿನ್ನ ಮನಸ್ಸಿಗೆ ಬಂದದ್ದನ್ನು ಮಾತನಾಡುತ್ತೀಯಾ ಎಂದು ಹೇಳಿದನು. ವಿಶಾಲಳ ಕಣ್ಣುಗಳು ಸ್ವಲ್ಪ ತೇವಗೊಂಡವು. ಆದರೆ ಅವಳು ಕೋಪದಿಂದಲೂ ನೋಡಲಿಲ್ಲ, ಯಾವುದೇ ಉತ್ತರವನ್ನೂ ಕೊಡಲಿಲ್ಲ. ಆದರೆ ಆ ಸಣ್ಣದಾದ ನಗುವಿನಲ್ಲಿ ಬಹುಶಃ ಈಗ ನಾನು ಹುಚ್ಚು ಹಿಡಿದವಳಂತೆ ಆಗಿರುತ್ತೇನೆ ಎಂದು ಹೇಳಿದಳು. ಸ್ವಲ್ಪ ಹೊತ್ತಿನ ನಂತರ ವಿಶಾಲಳು ಅರ್ಜುನನ ಟಿಫಿನ್ ಬಾಕ್ಸ್ ತಂದು ಟೇಬಲ್ ಮೇಲೆ ಇಟ್ಟಳು. ಅರ್ಜುನ್ ಬಾಕ್ಸ್ ಎತ್ತಿಕೊಂಡು ಮನೆಯಿಂದ ಹೊರಗೆ ಹೋಗುವಷ್ಟರಲ್ಲಿ ಹಿಂದಿನಿಂದ ವಿಶಾಲಳ ಧ್ವನಿ ಕೇಳಿಸಿತು. ನೀವೇ ಊಟ ಮಾಡಿ, ಎಲ್ಲ ಊಟವನ್ನು ಆ ನೀತೂಲಿಗೆ ಕೊಡಬೇಡಿ ಅಂತ ಹೇಳಿದಾಗ ಅರ್ಜುನನ ಪಾದಗಳು ಅಲ್ಲಿಯೇ ಹೆಪ್ಪುಗಟ್ಟಿದವು. ಅವನು ನಿಧಾನವಾಗಿ ತಿರುಗಿ ನೋಡಿದಾಗ ವಿಶಾಲ ಇನ್ನೂ ಅಡುಗೆ ಮನೆಯಲ್ಲಿಯೇ ನಿಂತಿರುವುದನ್ನು ಕಂಡನು. ಆದರೆ ಅವಳ ಸ್ವರದಲ್ಲಿದ್ದ ವ್ಯಂಗ್ಯವು ಅವನ ಹೃದಯವನ್ನು ನೇರವಾಗಿ ಚುಚ್ಚಿತು. ಸ್ವಲ್ಪ ಹೊತ್ತಿನ ಮೌನದ ನಂತರ ಅರ್ಜುನನು ಎಲ್ಲ ಮಾತಿಗೂ ಬೈಯುವುದು ಅವಶ್ಯಕತೆ ಇದೆಯೇ ಅಂತ ಕೇಳಿದನು. ವಿಶಾಲ ಅವನತ್ತ ನೋಡಿದಳು. ಅವಳ ಕಣ್ಣಲ್ಲಿ ಕಣ್ಣೀರು ಇರಲಿಲ್ಲ. ಆದರೆ ಖಂಡಿತವಾಗಿಯೂ ಒಂದು ಬೇಸರದ ಸತ್ಯವಿತ್ತು. ಇಲ್ಲ, ಈಗ ಮೂದಲಿಸುವುದು ಕೂಡ ನನಗೆ ಅಭ್ಯಾಸವಾಗಿ ಬಿಟ್ಟಿದೆ ಅರ್ಜುನ್. ನಾನೇನು ಮಾಡಲಿ? ಪ್ರೀತಿಯ ಬದಲು ನಮ್ಮ ನಡುವೆ ಉಳಿದಿರುವುದು ಇಷ್ಟೇ ಅಂತ ಹೇಳಿದಳು. ಅರ್ಜುನ್ ಏನೂ ಹೇಳಲಿಲ್ಲ. ಅವನು ಸದ್ದಿಲ್ಲದೆ ಬಾಗಿಲು ತೆರೆದು ಹೊರಗೆ ಹೋದನು. ಬಾಗಿಲು ಮುಚ್ಚಿದ ನಂತರ ವಿಶಾಲ ಗೋಡೆಯ ಆಸರೆ ಪಡೆದಳು. ಅವಳು ಆಳವಾದ ಉಸಿರನ್ನು ಎಳೆದುಕೊಂಡಳು. ಟಿಫಿನ್ನಲ್ಲಿರುವ ಪನ್ನೀರ್ ಬಾಜಿ ಕೇವಲ ಅಭಿರುಚಿಯನ್ನು ಮಾತ್ರ ಹೊಂದಿರಲಿಲ್ಲ. ಅವಳ ನಿರೀಕ್ಷೆಗಳು, ಅವಳ ದೂರುಗಳು ಮತ್ತು ಬಹುಶಃ ಅವಳಲ್ಲಿ ಉಳಿದ ಪ್ರೀತಿಯೂ ಸಹ ಅದರಲ್ಲಿಯೇ ಇತ್ತು. ಅರ್ಜುನ್ ಹೋದ ಕೂಡಲೇ ವಿಶಾಲ ನಿಧಾನವಾಗಿ ಬಾಗಿಲು ಮುಚ್ಚಿದಳು. ತನ್ನ ರೂಮಿಗೆ ಹೋದಳು. ಅಲ್ಮಾರಿನಿಂದ ತನ್ನ ಫೋನನ್ನು ಎತ್ತಿಕೊಂಡು ಒಂದು ನಂಬರ್ಗೆ ಡಯಲ್ ಮಾಡಿದಳು. ಹಲೋ, ನಾನು ಹೇಗೆ ಹೇಳಿದ್ದೇನೋ ಹಾಗೆ ಮಾಡಿ, ಯಾವುದೇ ತಪ್ಪು ಆಗಬಾರದು ಅಂತ ಹೇಳಿದಳು. ಅವಳ ಧ್ವನಿ ಮೊದಲಿನಂತೆ ಅದುರಲಿಲ್ಲ, ಬದಲಿಗೆ ಶಾಂತವಾಗಿತ್ತು. ಅವಳು ನಿರ್ಧಾರ ತೆಗೆದುಕೊಂಡಂತೆ ಫೋನ್ ಸಂಪರ್ಕ ಕಡಿತಗೊಂಡ ತಕ್ಷಣ ಸ್ವಲ್ಪ ಹೊತ್ತು ಕಿಟಕಿಯ ಬಳಿ ನಿಂತಳು. ಅವಳ ಕಣ್ಣುಗಳು ಹೊರಗೆ ಇದ್ದವು. ಆದರೆ ಅವಳ ಮನಸ್ಸಿನಲ್ಲಿ ಕಳೆದ ರಾತ್ರಿಯ ಪ್ರತಿ ಕ್ಷಣದ ನೆನಪು ಮುಳ್ಳಿನ ಹಾಗೆಯೇ ನಾಟುತ್ತಿತ್ತು. ಇದು ಅತಿಯಾಯಿತು, ಅವಳು ಗೊಣಗಿಕೊಂಡಳು. ಆದರೆ ಈಗ ಪ್ರಶ್ನೆ ಏನೆಂದರೆ, ವಿಶಾಲ ಯಾರಿಗೆ ಕರೆ ಮಾಡಿದ್ದಳು ಮತ್ತು ಅವಳು ಇಷ್ಟು ಬೆಳಗ್ಗೆ ಎಲ್ಲಿಗೆ ಹೋಗುತ್ತಿದ್ದಳು? ಅವಳು ತನ್ನ ನೋವಿನಿಂದ ಹೋರಾಡುತ್ತಿದ್ದಳೋ ಅಥವಾ ಈಗ ಏನಾದರೂ ನಿರ್ಧರಿಸಿದ್ದಳೋ ಅನ್ನುವುದು ಯಾರಿಗೂ ಗೊತ್ತಿರಲಿಲ್ಲ. ಆಫೀಸಿನ ಗಡಿಯಾರ ಮಧ್ಯಾಹ್ನ 1 ಗಂಟೆ ತೋರಿಸುತ್ತಿತ್ತು. ಎಲ್ಲ ಸಿಬ್ಬಂದಿಗಳು ತಮ್ಮ ಮೇಜುಗಳಿಂದ ಎದ್ದು ಊಟ ಮಾಡಲು ಹೋಗುತ್ತಿದ್ದರು. ಆದರೆ ಅರ್ಜುನ್ ಇನ್ನೂ ಕಂಪ್ಯೂಟರ್ ಪರದೆಯ ಮೇಲೆ ಬಾಗಿ ಕುಳಿತಿದ್ದ. ಅವನ ಮುಖದಲ್ಲಿ ಆಯಾಸವಿತ್ತು ಮತ್ತು ಕಣ್ಣುಗಳಲ್ಲಿ ಚಡಪಡಿಕೆ. ಅಷ್ಟರಲ್ಲಿ ಹಿಂದಿನಿಂದ ಒಂದು ಧ್ವನಿ ಕೇಳಿಸಿತು. ಏನಾಯಿತು ಅರ್ಜುನ್, ಇವತ್ತು ನೀನು ತುಂಬಾ ದುಃಖಿತನಾಗಿದ್ದೀಯ ಎಂದು. ಅದು ನೀತೂಳ ಧ್ವನಿಯಾಗಿತ್ತು. ಅರ್ಜುನನ ಆಫೀಸಿನಲ್ಲಿ ಸಹೋದ್ಯೋಗಿಯಾಗಿದ್ದ ಅದೇ ನೀತು.
ನಿನ್ನೆ ರಾತ್ರಿ ಅವಳಿಂದ ಬಂದ ಒಂದು ಮಿಸ್ ಯು ಎನ್ನುವ ಮೆಸೇಜ್ ಅವನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಬೀಸಿತು. ಅರ್ಜುನನು ತಲೆ ಎತ್ತಿ ನೋಡಿ ಮೆಲುಧ್ವನಿಯಲ್ಲಿ, ಏನೂ ಇಲ್ಲ, ಸ್ವಲ್ಪ ಕೆಲಸ ಹೆಚ್ಚಿದೆ ಅಷ್ಟೇ ಎಂದು ಹೇಳಿದನು. ನೀತು ಕುರ್ಚಿಯನ್ನು ತನ್ನತ್ತ ಎಳೆದುಕೊಂಡು ನಗುತ್ತಾ, ಎಲ್ಲರಿಗೂ ಕೆಲಸ ಇರುತ್ತದೆ, ಆದರೆ ಏನೋ ಬೇರೆ ವಿಷಯವಿದೆ ಅಂತ ನಿನ್ನ ಮುಖಭಾವ ಹೇಳುತ್ತಿದೆ. ನಡಿ, ಮೊದಲು ಊಟ ಮಾಡೋಣ ಎಂದು ಕೆಲಸವನ್ನು ನಂತರವೂ ಮಾಡಬಹುದು ಎಂದು ಹೇಳಿದಳು. ಅರ್ಜುನ್ ಏನೂ ಉತ್ತರಿಸದೆ ತಲೆ ಕೆಳಗೆ ಮಾಡಿದ. ನೀತು ಒಂದು ಲಘು ನಗುವಿನೊಂದಿಗೆ, ಅಂದಹಾಗೆ, ನಾನು ನಿನಗೆ ಊಟಕ್ಕೆ ಇಷ್ಟವಾದುದನ್ನು ತಂದಿದ್ದೇನೆ. ಪಿಕ್ಕಾ ರೋಲ್, ಪ್ಲೀಸ್ ನಿರಾಕರಿಸಬೇಡ. ನೀನು ಇವತ್ತು ನಿರಾಕರಿಸಿದರೆ ನನಗೆ ಬೇಸರವಾಗುತ್ತದೆ ಎಂದು ಹೇಳಿದಳು. ನೀತುವಿನ ಬಹಳಷ್ಟು ಮನವೊಲಿಕೆಯ ನಂತರ ಅರ್ಜುನ್ ಕೊನೆಗೂ ಊಟ ಮಾಡಲು ಒಪ್ಪುತ್ತಾನೆ ಮತ್ತು ಇಬ್ಬರೂ ಒಟ್ಟಿಗೆ ಊಟ ಮಾಡುತ್ತಾರೆ. ಆದರೆ ಅರ್ಜುನ್ ಇನ್ನೂ ದುಃಖಿತನಾಗಿರುವುದನ್ನು ನೋಡಿ ನೀತು ಅವನ ಮನಸ್ಥಿತಿ ಸುಧಾರಿಸಲು ನಗುತ್ತಾ ಅವಳೊಂದಿಗೆ ಮಾತನಾಡುತ್ತಾಳೆ. ಸಂಜೆ 5 ಗಂಟೆ ಆಗುತ್ತಾ ಬಂದಿತು. ಅರ್ಜುನ್ ತನ್ನ ಫೋನನ್ನು ನೋಡಿದ. ಆದರೆ ಇಂದು ವಿಶಾಲಳಿಂದ ಒಂದು ಮೆಸೇಜು ಕೂಡ ಬಂದಿರಲಿಲ್ಲ. ಪ್ರತಿ 2 ಗಂಟೆಗಳಿಗೊಮ್ಮೆ ವಿಶಾಲಳಿಂದ ಅವನಿಗೇನಾದರೂ ಸಂದೇಶ ಬರುತ್ತಿತ್ತು. ನೀವು ಊಟ ಮಾಡಿದ್ದೀರಾ, ನೀವು ದಣಿದಿದ್ದೀರಾ ಅಂತ. ಆದರೆ ಇಂದು ಇಡೀ ದಿನ ಕಳೆದುಹೋಯಿತು. ಅವಳಿಂದ ಒಂದು ಕರೆ ಕೂಡ ಬರಲಿಲ್ಲ. ರಾತ್ರಿ ಆ ಮಾತುಗಳು ಎಲ್ಲವನ್ನೂ ಬದಲಿಸಿದಂತಿತ್ತು. ಅರ್ಜುನ್ ಇನ್ನೂ ಅದೇ ಮೌನದಲ್ಲಿಯೇ ಮುಳುಗಿದ್ದ. ದುಃಖಿತ ಮತ್ತು ಗೊಂದಲಮಯವಾಗಿದ್ದ. ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ವಿಶಾಲಳಿಗೆ ಅರ್ಥಮಾಡಿಸುವುದು ಹೇಗೆ ಮತ್ತು ಎಲ್ಲವನ್ನೂ ಹೇಗೆ ಸರಿ ಮಾಡುವುದು ಎನ್ನುವ ಪ್ರಶ್ನೆ ಅವನನ್ನು ಕಾಡುತ್ತಿತ್ತು. ಅರ್ಜುನ್ ಮನೆಗೆ ತಲುಪಿದಾಗ ವಿಶಾಲ ಬಾಗಿಲು ತೆರೆದಳು. ಅವಳ ಮುಖ ಸಂಪೂರ್ಣವಾಗಿ ಭಾವಶೂನ್ಯವಾಗಿತ್ತು. ಅವಳ ಕಣ್ಣುಗಳು ಅದೇ ಹಳೆಯ ಕೋಪದಲ್ಲಿದ್ದವು. ಅವಳು ಬಾಗಿಲು ತೆರೆದು ಕೋಪದಿಂದ ಏನೂ ಹೇಳದೆ ನೇರವಾಗಿ ಕೋಣೆಯೊಳಗೆ ಹೋದಳು. ಅರ್ಜುನ್ ಸ್ವಲ್ಪ ಹೊತ್ತು ಬಾಗಿಲಲ್ಲಿಯೇ ನಿಂತನು, ಯಾವುದೋ ಉತ್ತರಕ್ಕಾಗಿ ಕಾಯುತ್ತಿರುವಂತೆ. ಆದರೆ ಅಲ್ಲಿ ನೀರವ ಮೌನ ಮಾತ್ರ ಇದ್ದಿತು. ಅವನು ಸುಮ್ಮನೆ ಒಳಗೆ ಬಂದು ಬ್ಯಾಗ್ ಇಟ್ಟನು ಮತ್ತು ನಿಧಾನವಾದ ಹೆಜ್ಜೆ ಇಡುತ್ತಾ ವಿಶಾಲಳ ಹಿಂದೆ ರೂಮಿನತ್ತ ಹೋದನು. ಬಾಗಿಲ ಬಳಿ ಸ್ವಲ್ಪ ಹೊತ್ತು ನಿಂತು ನಂತರ ಮೆಲ್ಲನೆ, ವಿಶಾಲ, ಪ್ಲೀಸ್ ನನ್ನ ಮಾತು ಕೇಳು. ಎಲ್ಲಿಯವರೆಗೆ ಹೀಗೆ ಸುಮ್ಮನಿರುತ್ತೀಯಾ ಅಂತ ಕೇಳಿದನು. ಒಳಗಿನಿಂದ ಯಾವುದೇ ಉತ್ತರ ಬರಲಿಲ್ಲ. ಅವನು ಬಾಗಿಲು ತಳ್ಳಿ ನೋಡಿದಾಗ ಎದುರಿಗೆ ವಿಶಾಲ ನಿಂತಿದ್ದಳು. ಆದರೆ ಅವಳ ಕಣ್ಣುಗಳು ಇನ್ನೂ ಅವನ ಕಣ್ಣುಗಳಲ್ಲಿ ಬೆರೆಯುತ್ತಿರಲಿಲ್ಲ. ಅರ್ಜುನ್ ಇರುವುದು ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡಲಿಲ್ಲ ಎಂಬಂತೆ ಅವಳು ಕಪಾಟಿನಿಂದ ಬಟ್ಟೆಗಳನ್ನು ತೆಗೆಯುತ್ತಿದ್ದಳು. ನೀನು ಬೇಸರಗೊಂಡಿದ್ದೀಯಾ ಅಂತ ನನಗೆ ಗೊತ್ತು. ಆದರೆ ಏನಾದರೂ ಮಾತನಾಡು, ಹೀಗೆ ಸುಮ್ಮನಿರಬೇಡ, ಅರ್ಜುನ್ ಮೆತ್ತನೆಯ ಧ್ವನಿಯಲ್ಲಿ ಹೇಳಿದ. ವಿಶಾಲ ಅವನತ್ತ ದೃಷ್ಟಿ ಹಾಯಿಸಿ, ಹಾಗಾದರೆ ಈಗ ನಿಮಗೆ ನೋವಿನ ಅನುಭವ ಅನಿಸುತ್ತಿದೆಯೇ? ನೀವು ಬೇರೆಯವರ ಜೊತೆ ಸಿಹಿಯಾಗಿ ಮಾತನಾಡುತ್ತಿದ್ದಾಗ ನನಗೂ ಹಾಗೆ ಅನಿಸಲಿಲ್ಲವೇ ಎಂದಳು. ಅರ್ಜುನ್ ಒಮ್ಮೆಲೇ ಸ್ತಬ್ಧನಾದ. ಅವನ ಗಂಟಲು ಒಣಗತೊಡಗಿತು. ನಿನ್ನ ಮನಸ್ಸಿಗೆ ನೋವಾಗುವಂತಹ ಕೆಲಸ ನಾನೇನೂ ಮಾಡಲಿಲ್ಲ ಅಂತ ಅವನು ಮೆಲ್ಲನೆ ಹೇಳಿದ. ಏನಾಗಿದೆಯೋ ಅದೇನೋ ವಿಶಾಲ ಅವನ ಕಣ್ಣುಗಳನ್ನು ನೋಡುತ್ತಾ ಕೇಳಿದಳು. ಅರ್ಜುನ್ ಏನೋ ಹೇಳಲು ಹೊರಟಿದ್ದಾಗ ಅಡುಗೆ ಮನೆಯಿಂದ ಕುಕ್ಕರ್ ಶಿಳ್ಳೆಯ ಶಬ್ದ ಕೇಳಿಸಿತು ಮತ್ತು ವಿಶಾಲ ಏನೂ ಹೇಳದೆ ಅಡುಗೆ ಮನೆಗೆ ಹೋದಳು. ಅವಳು ಅಡುಗೆ ಮನೆಯಿಂದ ಒಂದು ಚೀಲವನ್ನು ತೆಗೆದುಕೊಂಡು ಅರ್ಜುನನ ಕಡೆ ನೋಡಿ, ಬಾಗಿಲು ಮುಚ್ಚಿಕೊಳ್ಳಿ, ನಾನು ಮಾರ್ಕೆಟಿಗೆ ಹೋಗುತ್ತೇನೆ ಎಂದು ಹೇಳಿದಳು. ಅರ್ಜುನ್ ಅವಳ ಕಣ್ಣುಗಳಲ್ಲಿ ಅವನಿಗೆ ಅರ್ಥವಾಗುವ ಯಾವುದೋ ಸಂಕೇತವನ್ನು ಹುಡುಕಲು ಪ್ರಯತ್ನಿಸಿದನು. ನಾನು ಕೂಡ ನಿನ್ನ ಜೊತೆ ಬರಲೇ? ಅರ್ಜುನ್ ಮೃದುವಾಗಿ ಕೇಳಿದನು. ಮುರಿದ ಸಂಬಂಧವನ್ನು ಹಿಡಿದಿಡಲು ಪ್ರಯತ್ನಿಸುತ್ತಿರುವಂತೆ ಕೇಳಿದನು. ವಿಶಾಲ ಕೆಲವು ಕ್ಷಣಗಳು ನಿಂತು ನಂತರ ತಣ್ಣನೆಯ ಕಣ್ಣುಗಳಿಂದ ಅವನನ್ನು ನೋಡಿ, ಇಲ್ಲ, ಅದರ ಅಗತ್ಯವಿಲ್ಲ ಎಂದು ಹೇಳಿದಳು. ಅರ್ಜುನನಿಗೆ ಏನೂ ಹೇಳಲಾಗಲಿಲ್ಲ. ಅವನು ಅವಳು ಹೋಗುವುದನ್ನು ನೋಡುತ್ತಲೇ ಇದ್ದನು. ಅವಳ ಹೆಜ್ಜೆಗಳ ಶಬ್ದ, ಬಾಗಿಲಿನ ಚಿಲಕ ಮತ್ತು ನಂತರ ಗೇಟಿನಿಂದ ಹೊರಗೆ ಹೋಗುತ್ತಿದ್ದ ಅವಳ ನೆರಳು. ಬಾಗಿಲು ಮುಚ್ಚಿತು ಮತ್ತು ಕೋಣೆ ಮತ್ತೆ ಅದೇ ಮೌನದಿಂದ ತುಂಬಿತು. ಅರ್ಜುನ್ ಮೌನವಾಗಿ ನಿಂತನು. ಅವನ ಕಣ್ಣುಗಳು ಇನ್ನೂ ವಿಶಾಲ ಹೊರಟು ಹೋದ ಸ್ಥಳದ ಮೇಲೆಯೇ ನೆಟ್ಟಿದ್ದವು. ಹೊರಗೆ ಹಗುರವಾದ ಗಾಳಿ ಬೀಸುತ್ತಿತ್ತು. ಮಾರುಕಟ್ಟೆಯ ಗದ್ದಲ ಉತ್ತುಂಗದಲ್ಲಿತ್ತು. ಎಲ್ಲರೂ ತಮ್ಮದೇ ಆದ ಲೋಕದಲ್ಲಿ ನಿರತರಾಗಿದ್ದರು. ವಿಶಾಲ ಜನರಲ್ ಸ್ಟೋರ್ನಿಂದ ಕೆಲವು ಸಾಮಾನುಗಳೊಂದಿಗೆ ಹೊರಬರುತ್ತಿದ್ದಾಗ ತನ್ನ ಹಳೆಯ ಸ್ನೇಹಿತೆ ಅಂಜಲಿ ಮುಂಭಾಗದಿಂದ ಬರುತ್ತಿರುವುದನ್ನು ನೋಡಿದಳು. ಹೇ ವಿಶಾಲ, ನೀನು ಇಲ್ಲಿದ್ದೀಯಾ? ಅಂಜಲಿ ನಗುತ್ತಾ ಕೇಳಿದಳು. ಹೌದು, ನಾನು ಕೆಲವು ಸಾಮಾನುಗಳನ್ನು ತರಲು ಬಂದಿದ್ದೇನೆ. ನೀನು ಹೇಗಿದ್ದೀಯಾ? ವಿಶಾಲ ಕೂಡ ನಗುವಿನಿಂದ ಉತ್ತರಿಸಿದಳು. ಸ್ವಲ್ಪ ಹೊತ್ತು ರಸ್ತೆ ಬದಿಯಲ್ಲಿ ನಿಂತರು. ಶುಭಾಶಯಗಳ ವಿನಿಮಯದ ನಡುವೆ ವಿಶಾಲಳ ಮುಖದಲ್ಲಿ ಹಳೆಯ
ಹೊಳಪು ಇಲ್ಲದಿರುವುದನ್ನು ಅಂಜಲಿ ಗಮನಿಸಿದಳು. ಒಂದು ಕಾಲದಲ್ಲಿ ಅವಳ ಗುರುತಾಗಿದ್ದ ಆ ನಗು ಎಲ್ಲೋ ಮಾಯವಾದಂತೆ ಅಂಜಲಿಗೆ ತೋರುತ್ತಿತ್ತು. ಏನಾಯ್ತು ವಿಶಾಲ, ನೀನು ಚೆನ್ನಾಗಿದ್ದೀಯ ತಾನೇ? ಅಂಜಲಿ ಸ್ವಲ್ಪ ಗಂಭೀರವಾಗಿಯೇ ಕೇಳಿದಳು. ವಿಶಾಲ ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಮೆಲುಧ್ವನಿಯಲ್ಲಿ, ಅಂಜಲಿ, ಈಗ ಏನೂ ಸರಿಯಿಲ್ಲ. ಅರ್ಜುನ್ ತುಂಬಾ ಬದಲಾಗಿದ್ದಾನೆ. ಅವನು ಸರಿಯಾಗಿ ನನ್ನೊಂದಿಗೆ ಮಾತನಾಡುತ್ತಿಲ್ಲ. ಅವನ ದೃಷ್ಟಿಯಲ್ಲಿ ಈಗ ಆ ಪ್ರೀತಿ ಉಳಿದಿಲ್ಲ. ಅವನ ಫೋನಿನಲ್ಲಿ ಒಂದು ಹುಡುಗಿಯ ಮೆಸೇಜ್ ಸಿಕ್ಕಿದೆ. ಅವಳು ಅವನೊಂದಿಗೆ ಆಫೀಸಿನಲ್ಲಿ ಕೆಲಸ ಮಾಡುತ್ತಾಳೆ. ಈಗ ನಾವು ಪ್ರತಿಯೊಂದು ವಿಷಯದ ಬಗ್ಗೆಯೂ ವಾದಿಸುತ್ತೇವೆ ಎಂದು ಹೇಳಿದಳು. ಅಂಜಲಿ ಅವಳ ಕೈ ಹಿಡಿದು, ನೀನು ಈ ವಿಷಯದ ಬಗ್ಗೆ ಅರ್ಜುನನೊಂದಿಗೆ ಮಾತನಾಡಿದ್ದೀಯಾ ಅಂತ ಕೇಳಿದಳು. ಮಾತನಾಡಿದ್ದೇನೆ. ವಿಶಾಲಳ ಧ್ವನಿ ಈಗ ಕಂಪಿಸುತ್ತಿತ್ತು. ಆದರೆ ನಾನು ಸಂಶಯ ಮಾಡುತ್ತೇನೆ ಅಂತ ಪದೇ ಪದೇ ಅದನ್ನೇ ಹೇಳುತ್ತಾರೆ ಮತ್ತು ಇದು ನನ್ನ ಭ್ರಮೆಯಂತೆ ಎಂದು ಹೇಳುವಾಗ ವಿಶಾಲಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿತ್ತು. ಅಂತಹ ಜನಜಂಗುಳಿಯ ಮಧ್ಯೆಯೂ ಅವಳು ಒಂದು ಕ್ಷಣ ಒಂಟಿತನ ಅನುಭವಿಸಿದಳು. ಅಂಜಲಿಯು ಅವಳ ಭುಜವನ್ನು ಹಿಡಿದು, ವಿಶಾಲ, ನಿನ್ನಲ್ಲಿ ಯಾವ ಭಾವನೆ ಕಾಡುತ್ತಿದೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ವಿಶಾಲ, ಬಹುಶಃ ಇದು ನಿನ್ನ ಅನುಮಾನವಿರಬಹುದು. ನನಗೂ ಅರ್ಜುನ್ ಗೊತ್ತು. ಅವನು ಹಾಗಲ್ಲ. ಅವನು ನಿನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ನಿಮ್ಮಿಬ್ಬರ ನಡುವೆ ಸ್ವಲ್ಪ ತಪ್ಪು ತಿಳುವಳಿಕೆ ಆಗಿರಬಹುದು ಅಂತ ಹೇಳಿದಳು. ವಿಶಾಲ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗೆ ಇಳಿಯಿತು. ಆದರೆ ಅವಳು ಏನನ್ನೂ ಹೇಳಲಿಲ್ಲ. ಅವಳು ದೇವರನ್ನು ಪ್ರಾರ್ಥಿಸುತ್ತಿರುವಂತೆ ಆಕಾಶದ ಕಡೆಗೆ ನೋಡಿದಳು. ನಂತರ ಒಂದು ಕ್ಷಣ ಮೌನವಾದಳು ಮತ್ತು ಸ್ವಲ್ಪ ಸಮಯದವರೆಗೆ ಸುಮ್ಮನಿದ್ದು ನಂತರ ನಿಧಾನವಾಗಿ, ಅಂಜಲಿ, ಬಹುಶಃ ನೀನು ಹೇಳಿದ್ದು ಸರಿಯಿರಬಹುದು. ಇದು ನನ್ನ ತಪ್ಪು ಕಲ್ಪನೆಯೇ ಆಗಿರಬಹುದು. ಆದರೆ ಅವನ ಫೋನಿನಲ್ಲಿ ಆ ಸಂದೇಶಗಳನ್ನು ನೋಡಿದಾಗ ನನ್ನ ಹೃದಯ ಒಡೆದು ಹೋಯಿತು ಮತ್ತು ಅಂದಿನಿಂದ ಅರ್ಜುನ್ ನನ್ನ ಕಣ್ಣುಗಳಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದಳು. ಅಂಜಲಿ ಅವಳ ಭುಜದ ಮೇಲೆ ಕೈಯಿಟ್ಟು, ನೀನು ವಿಶಾಲ, ಸಂಬಂಧಗಳು ಕೇವಲ ಪ್ರೀತಿಯಿಂದಲ್ಲ, ಭರವಸೆ ಮತ್ತು ನಂಬಿಕೆಯಿಂದಲೂ ನಡೆಯುತ್ತವೆ. ನಂಬಿಕೆ ಅಲುಗಾಡಿದರೆ ಪ್ರೀತಿಯೂ ಸಹ ದೂರವಾಗುತ್ತದೆ. ನೀನು ಅರ್ಜುನ್ ಜೊತೆ ಮುಕ್ತವಾಗಿ ಮಾತನಾಡಬೇಕು. ಕೋಪವಿಲ್ಲದೆ, ಆರೋಪಗಳಿಲ್ಲದೆ, ಒಮ್ಮೆ ನಿನ್ನ ಹೃದಯದೊಂದಿಗೆ ಕೂಡ ನೀನು ಮಾತನಾಡಬೇಕು. ಬಹುಶಃ ಎಲ್ಲವೂ ಸ್ಪಷ್ಟವಾಗಬಹುದು ಎಂದು ಹೇಳಿದಳು. ವಿಶಾಲಳ ಕಣ್ಣುಗಳಲ್ಲಿ ಈ ಬಾರಿ ಸ್ವಲ್ಪ ಕಣ್ಣೀರಿನ ಜೊತೆಗೆ ಭರವಸೆಯೂ ಇದ್ದಿತು. ನೀನು ಸರಿಯಾಗಿ ಹೇಳುತ್ತಿದ್ದೀಯ. ಬಹುಶಃ ನಾನೇ ಎಲ್ಲ ವಿಷಯಗಳನ್ನು ಸ್ವಲ್ಪ ಹೆಚ್ಚಾಗಿಯೇ ತೆಗೆದುಕೊಂಡೆ ಎಂದು ಹೇಳಿದಳು. ಅಂಜಲಿ ಮುಗುಳ್ನಗೆ ಬೀರುತ್ತಾ, ಒಂದು ವೇಳೆ ತಪ್ಪಾಗಿದ್ದರೆ ಹೆದರುವ ಅವಶ್ಯಕತೆ ಇಲ್ಲ. ನಿಜವನ್ನು ತಿಳಿದುಕೊಳ್ಳುವ ಹಕ್ಕು ನಿನಗೂ ಅಷ್ಟೇ ಪ್ರಮಾಣದಲ್ಲಿದೆ ಅಂತ ಹೇಳಿದಳು. ವಿಶಾಲ ಆಳವಾದ ಉಸಿರನ್ನು ತೆಗೆದುಕೊಂಡಳು. ನಂತರ ಲಘುವಾದ ನಗುವಿನೊಂದಿಗೆ, ಧನ್ಯವಾದಗಳು ಅಂಜಲಿ, ನೀನು ನನಗೆ ಏನು ಹೇಳಿದೆಯೋ ನನಗೂ ಅದೇ ಬೇಕಾಗಿತ್ತು ಅಂತ ಹೇಳಿದಳು. ಅಂಜಲಿ ಅವಳ ಕೈಯನ್ನು ಒತ್ತಿ, ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ. ಅದನ್ನು ನೆನಪಿನಲ್ಲಿಡು ಎಂದು ಹೇಳಿದಳು. ಈಗ ವಿಶಾಲಳ ಮುಖದಲ್ಲಿ ಸ್ವಲ್ಪ ನೆಮ್ಮದಿ ಮೂಡಿತು. ಆದರೆ ಇನ್ನೂ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಹಾಗೆಯೇ ಇದ್ದವು. ಯಾವಾಗ ಅವಳು ಮನೆ ತಲುಪಿದಳು ಆಗ ಅರ್ಜುನ್ ಟಿವಿಯಲ್ಲಿ ನ್ಯೂಸ್ ನೋಡುತ್ತಾ ಕುಳಿತಿದ್ದ. ಅವಳು ಸೀದಾ ಹೋಗಿ ಅವನ ಹತ್ತಿರ ಹೋದಳು ಮತ್ತು ಅವನ ಕೈಯಿಂದ ರಿಮೋಟ್ ಕಸಿದುಕೊಳ್ಳುತ್ತಾ, ಬೆಳಗ್ಗೆ ನೀವು ನ್ಯೂಸ್ ನೋಡಿಕೊಳ್ಳಿ. ಈಗ ಮನೆಯಲ್ಲಿ ಕೇವಲ ಮಹಾನಟಿ ಶೋ ನಡೆಯುತ್ತದೆ ಅಂತ ಹೇಳಿದಳು. ಅರ್ಜುನ್ ಆಶ್ಚರ್ಯದಿಂದ ಅವಳತ್ತ ನೋಡಿದ. ಸ್ವಲ್ಪ ಸಮಯದ ಹಿಂದೆ ಮಾರುಕಟ್ಟೆಗೆ ಹೋಗಿದ್ದ ಅದೇ ವಿಶಾಲ ತನ್ನ ಮುಂದೆ ನಿಂತಿದ್ದಾಳೆಂದು ನಂಬಲು ಸಾಧ್ಯವಾಗುತ್ತಿಲ್ಲ ಎಂಬಂತೆ. ಅಚಾನಕ್ಕಾಗಿ ಅವಳ ಶೈಲಿ ಇದ್ದಕ್ಕಿದ್ದಂತೆ ಹೇಗೆ ಬದಲಾಯಿತು ಅಂತ ಅವನು ಯೋಚಿಸುತ್ತಿರುವಾಗಲೇ ವಿಶಾಲ ನಗುತ್ತಾ, ಇಷ್ಟೇಕೆ ಗಾಬರಿಯಾಗುತ್ತಿದ್ದೀರಿ? ನಾನು ನಿಮ್ಮ ಪತ್ನಿ. ನಾನೇನು ಯಾವುದೇ ದೆವ್ವ ಅಲ್ಲ ಹೀಗೆ ನೋಡಲಿಕ್ಕೆ. ಅಷ್ಟಕ್ಕೂ ಪ್ರತಿ ಮಾತಿಗೂ ತಕರಾರೆತ್ತಿದ್ದರೆ ಇದು ಮನೆಯಾಗಿರದೆ ಯುದ್ಧದ ಮೈದಾನ ಆಗುತ್ತದೆ ಅಂತ ಹೇಳಿದಳು. ಅರ್ಜುನ್ ಕೆಲವು ಕ್ಷಣಗಳು ಅವಳನ್ನು ದಿಟ್ಟಿಸಿ ನೋಡುತ್ತಲೇ ಇದ್ದ. ನಂತರ ನಿಧಾನವಾಗಿ ಮುಗುಳ್ನಕ್ಕು, ಇಂದು ನೀನು ನಿಜವಾಗಿಯೂ ಬದಲಾಗಿದ್ದೀಯಾ? ಏನು ವಿಷಯ? ಮಾರುಕಟ್ಟೆಯಿಂದ ತರಕಾರಿಗಳನ್ನು ಮಾತ್ರ ತಂದಿದ್ದೀಯಾ ಅಥವಾ ತಿಳುವಳಿಕೆಯನ್ನು ಖರೀದಿಸಿ ತಂದಿದ್ದೀಯಾ ಅಂತ ಕೇಳಿದ. ವಿಶಾಲ ಮೆಲ್ಲನೆ ಮುಗುಳ್ನಗುತ್ತಾ, ನಿಮಗೇನು ಅನಿಸುತ್ತಿದೆ? ನಾನೇನು ಮೂರ್ಖಳೇ ಅಂತ ಕೇಳಿದಳು. ಇಲ್ಲಪ್ಪ, ನಾನು ತಮಾಷೆ ಮಾಡುತ್ತಿದ್ದೆ ಎಂದು ಅವನು ಹೇಳಿದನು ಮತ್ತು ನಂತರ ಒಂದು ಕ್ಷಣವೂ ವ್ಯರ್ಥ ಮಾಡದೆ ವಿಶಾಲಳನ್ನು ಪ್ರೀತಿಯಿಂದ ತನ್ನ ತೋಳುಗಳಲ್ಲಿ ಬಂಧಿಸಿದನು. ಆ ಕ್ಷಣದಲ್ಲಿ ವಿಶಾಲಳ ಕಣ್ಣುಗಳಲ್ಲಿ ಯಾವುದೇ ಸಂಶಯ ಇರಲಿಲ್ಲ ಮತ್ತು ಅರ್ಜುನನ ಕಣ್ಣಲ್ಲಿ ಯಾವುದೇ ದೂರುಗಳು ಇರಲಿಲ್ಲ. ಕೇವಲ ಶಾಂತಿ ತುಂಬಿದ ಒಂದು ನೆಮ್ಮದಿ ಇದ್ದಿತು. ಆ ರಾತ್ರಿ ಅರ್ಜುನನ ಹೃದಯದಲ್ಲಿ ಯಾವುದೇ ಅಶಾಂತಿ ಅಥವಾ ಭಯವಿರಲಿಲ್ಲ ಮತ್ತು ಅನೇಕ ರಾತ್ರಿಗಳಿಂದ ಕಣ್ಣುಗಳಿಂದ ಉತ್ತರಗಳನ್ನು ಹುಡುಕುತ್ತಾ ಎಚ್ಚರವಾಗಿದ್ದ ವಿಶಾಲಳು ಇಂದು ಅರ್ಜುನನ ಪಕ್ಕದಲ್ಲಿ ಶಾಂತವಾಗಿಯೇ ಮಲಗಿದ್ದಳು. ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಕೋಣೆಯಲ್ಲಿ ಬೀಳುತ್ತಿದ್ದವು. ಕಿಟಕಿಯ ಪರದೆ ಗಾಳಿಯಿಂದ ಹಾರಾಡುತ್ತಿತ್ತು ಮತ್ತು ಕೋಣೆಯಲ್ಲಿ ಒಂದು ಸಿಹಿಯಾದ ಮೌನ ಆವರಿಸಿತ್ತು. ಅರ್ಜುನ್ ಕಣ್ಣು ತೆರೆದಾಗ ತನ್ನ ಎದುರಿಗೆ ಇದ್ದ ವಿಶಾಲಳನ್ನು ನೋಡಿ ಮುಗುಳ್ನಕ್ಕನು. ಅವಳು ಒಂದು ಬದಿಗೆ ಮಲಗಿದ್ದಳು
ಅವಳ ಮುಖದ ಮೇಲೆ ಕೂದಲಿನ ಎಳೆಯೊಂದು ಇತ್ತು. ಅದನ್ನು ಅರ್ಜುನ್ ಪ್ರೀತಿಯಿಂದ ತೆಗೆದನು. ನೀನು ಮಲಗಿದಾಗ ತುಂಬಾ ಮುದ್ದಾಗಿ ಕಾಣುತ್ತೀಯ ಮತ್ತು ಕೋಪಗೊಂಡಾಗ ತುಂಬಾ ಅಪಾಯಕಾರಿಯಾಗಿಯೇ ಕಾಣುತ್ತೀಯ ಎಂದು ಅರ್ಜುನ್ ಮೆಲ್ಲನೆ ಹೇಳಿದನು. ಆಗ ವಿಶಾಲ ಕಣ್ಣು ತೆರೆದಳು. ಕೇಳಿಸಿಕೊಂಡೆ ಅಂತ ವಿಶಾಲ ನಗುತ್ತಾ ಹೇಳಿದಾಗ ಅರ್ಜುನ್ ಅರೆ ನೀನು ಎಚ್ಚರವಾಗಿದ್ದೀಯಾ ಅಂತ ಸ್ವಲ್ಪ ಆಶ್ಚರ್ಯದಿಂದಲೇ ಕೇಳಿದನು. ಇಲ್ಲ, ಆದರೆ ನಿಮ್ಮ ಕೈಯಿಂದ ಕೂದಲನ್ನು ತೆಗೆದ ಆ ನಾಟಕ ನನಗೆ ತಿಳಿಯಿತು. ವಿಶಾಲ ಕಣ್ಣುಗಳನ್ನು ತಿರುಗಿಸುತ್ತಾ ಹೇಳಿದಳು. ಅರ್ಜುನ್ ಅವಳ ಕೈ ಹಿಡಿದ. ಈಗ ಎಲ್ಲವೂ ಸರಿಯಾಗಿದೆ ತಾನೆ ಎಂದು ಹೇಳಿದನು. ವಿಶಾಲ ಸರಿ ಅನ್ನುವ ಹಾಗೆ ತಲೆ ಅಲ್ಲಾಡಿಸಿದಳು. ಆದರೆ ಕೆಲವು ದಿನಗಳಿಂದ ಅವಳಿಂದ ಕಳೆದು ಹೋಗಿದ್ದ ಆ ನೆಮ್ಮದಿ ಅವಳ ನಗುವಿನಲ್ಲಿ ಕಾಣಿಸುತ್ತಿತ್ತು. ನಡಿ, ಇಂದು ರಜೆ ಇದೆ, ಎಲ್ಲಿಯಾದರೂ ಹೊರಗೆ ಹೋಗೋಣ ನಾವು ಇಬ್ಬರೇ ಅಂತ ಅರ್ಜುನ್ ಮೆಲ್ಲನೆ ಹೇಳಿದನು. ನೀವು ಇಷ್ಟು ಬೇಗ ಪ್ಲಾನ್ ಮಾಡಿದ್ದೀರಾ? ವಿಶಾಲ ಆಶ್ಚರ್ಯದಿಂದ ಅರ್ಜುನ್ ಕಡೆ ನೋಡುತ್ತಾ ಕೇಳಿದಳು. ನಿನ್ನನ್ನು ಸರಿಯಾದ ಮನಸ್ಥಿತಿಯಲ್ಲಿ ಇಡುವುದು ನನ್ನ ಜವಾಬ್ದಾರಿ ಅಂತ ಅರ್ಜುನ್ ಹೇಳಿದ. ಇಬ್ಬರೂ ನಕ್ಕರು. ಬೆಳಗಿನ ಆ ಮೊದಲ ಸಮಯವು ಅವರಿಬ್ಬರ ಸಂಬಂಧದ ಒಂದು ಹೊಸದಾದ ಮಾರ್ಗದಂತೆ ಆಗಿತ್ತು. ಅರ್ಜುನ್ ತನ್ನ ಕಾರನ್ನು ಹೊರಗೆ ತೆಗೆದನು ಮತ್ತು ಇಬ್ಬರೂ ದೇವಸ್ಥಾನಕ್ಕೆ ಹೊರಟರು. ದಾರಿ ಉದ್ದಕ್ಕೂ ಹಗುರವಾದ ಮಾತನಾಡುತ್ತಲೇ ಇದ್ದರು. ವಿಶಾಲ ಕಿಟಕಿಯಿಂದ ಹೊರಗೆ ನೋಡುತ್ತಾ ನಗುತ್ತಿದ್ದಳು ಮತ್ತು ಅರ್ಜುನ್ ಸಾಂದರ್ಭಿಕವಾಗಿ ಅವಳನ್ನು ನೋಡುತ್ತಿದ್ದನು. ನಾವು ಒಟ್ಟಿಗೆ ಇರುವಾಗ ಇಷ್ಟು ಶಾಂತಿ ಇರುತ್ತದೆ ಅಲ್ವಾ ಎಂದು ವಿಶಾಲ ಕೇಳಿದಳು. ಹೌದು, ಜೀವನದಲ್ಲಿ ನನಗೆ ಬೇಕಾಗಿರುವುದು ಇಷ್ಟೇ, ಅರ್ಜುನ್ ನಗುತ್ತಾ ಉತ್ತರಿಸಿದ. ಗಾಡಿಯು ನಿಧಾನವಾಗಿ ಬೆಂಗಳೂರಿನ ರಸ್ತೆಯ ಮೇಲೆ ಚಲಿಸುತ್ತಿತ್ತು ಮತ್ತು ಪ್ರತಿ ತಿರುವಿನಲ್ಲೂ ಒಂದು ಹೊಸ ನೆನಪನ್ನು ಮೂಡಿಸುತ್ತಿತ್ತು. ದೇವಸ್ಥಾನ ತಲುಪಿದ ನಂತರ ದೇವಸ್ಥಾನದ ಭವ್ಯತೆಯನ್ನು ಕಣ್ಣಲ್ಲೇ ತುಂಬಿಕೊಳ್ಳುತ್ತಾ ಇಬ್ಬರೂ ಒಂದೇ ಸಲ ದೇವರಿಗೆ ಪ್ರಾರ್ಥನೆ ಸಲ್ಲಿಸಿದರು. ಇಬ್ಬರೂ ಇನ್ನೊಬ್ಬರಿಗೋಸ್ಕರ ದೇವರಲ್ಲಿ ಏನೋ ಕೇಳಿಕೊಂಡರು ಮತ್ತು ಏನೂ ಹೇಳದೆ ಏನು ಅಂತ ತಿಳಿದುಕೊಂಡರು. ದೇವಸ್ಥಾನದ ಉದ್ಯಾನದಲ್ಲಿ ಅಡ್ಡಾಡುತ್ತಿರುವಾಗ ಅರ್ಜುನನ ಕೈ ಹಿಡಿದು ಅರ್ಜುನ್, ನಾನು ಇಂದು ನಿಜವಾಗಿಯೂ ಸಂತೋಷವಾಗಿದ್ದೇನೆ. ಎಲ್ಲವೂ ಮತ್ತೆ ಸರಿಯಾಗಿದೆ ಎಂದು ತೋರುತ್ತದೆ ಮತ್ತು ನಾನು ಭರವಸೆ ನೀಡುತ್ತೇನೆ, ನಾನು ಮತ್ತೆ ಏನೂ ತಪ್ಪಾಗಲು ಬಿಡುವುದಿಲ್ಲ ಅಂತ ಹೇಳಿದಳು. ಅವರ ಈ ಸಮಯವು ಕೇವಲ ಸುತ್ತಾಡಲಿಕ್ಕೆ ಆಗಿರದೆ ಅದು ಒಂದು ಹೊಸ ಆರಂಭವಾಗಿತ್ತು. ಅವರ ಮುರಿದು ಬಿದ್ದಂತೆ ಆಗಿದ್ದ ಜೀವನವನ್ನು ಮತ್ತೆ ಒಟ್ಟಿಗೆ ಸೇರಿಸಲು ಆಗಿತ್ತು. ಆದರೆ ನಂತರ ವಿಶಾಲಳ ನೋಟ ಅಚಾನಕ್ ಆಗಿ ಯಾರದೋ ಮೇಲೆ ಹೋಯಿತು. ಅವಳ ಮುಖಭಾವ ಒಮ್ಮೆಲೇ ಬದಲಾಯಿತು. ಅವಳು ಅರ್ಜುನ್ ಕಡೆಯಿಂದ ಸಿಟ್ಟಿನಿಂದ ನೋಡಿ, ಅರ್ಜುನ್, ನೀನು ಇವಳನ್ನು ಇಲ್ಲಿಗೂ ಕರೆಸಿಕೊಂಡಿದ್ದೀಯಾ? ಇಂದು ನೀನೇಕೆ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಅಂತ ನನಗೆ ಈಗ ಗೊತ್ತಾಯಿತು. ಏಕೆಂದರೆ ನೀನು ರಜೆಯ ದಿನದಲ್ಲೂ ಅವಳನ್ನು ಭೇಟಿಯಾಗಬೇಕು ಅನ್ನುವ ಉದ್ದೇಶ ನಿನ್ನದು ಅಂತ ಹೇಳಿದಳು. ಅರ್ಜುನ್ ಏನು ಹೇಳಬೇಕು ಅನ್ನುವಷ್ಟರಲ್ಲಿ ಎದುರಿಗೆ ಬರುತ್ತಿದ್ದ ನೀತು ಅರ್ಜುನನನ್ನು ನೋಡಿದಳು ಆಶ್ಚರ್ಯ ಮತ್ತು ಖುಷಿಯಿಂದ. ವಾವ್ ಅರ್ಜುನ್, ಐ ಆಮ್ ಸರ್ಪ್ರೈಸ್, ನೀನು ಇಲ್ಲಿ? ನಾನು ಯಾವಾಗಲಾದರೂ ಸುತ್ತಾಡಲು ಹೋಗೋಣ ಅಂದಾಗ ನಿನ್ನ ಗೋಳು ಶುರುವಾಗುತ್ತಿತ್ತು. ನನಗೆ ರಜೆಯ ದಿನ ಹೊರಗೆ ಹೋಗಲು ಇಷ್ಟವಿಲ್ಲ ಅಂತ ಆದರೆ ಈಗ ನೋಡು ಅಂತ ಅವಳು ಇನ್ನೇನು ಹೇಳಬೇಕು ಅನ್ನುವಷ್ಟರಲ್ಲಿ ಅವಳ ಹೆಗಲ ಮೇಲೆ ಯಾರೋ ಕೈಯಿಟ್ಟು, ನಡಿ ಹೋಗುವುದಿಲ್ಲವೇ ಅಂತ ಕೇಳಿದರು. ನೀತು ಮುಗುಳ್ನಗುತ್ತಾ ತಿರುಗಿ, ಅರೆ ಆದಿತ್ಯ, ಇವರನ್ನು ನೋಡು, ನಾನು ಪದೇ ಪದೇ ಹೇಳುತ್ತೇನಲ್ಲ, ಇವರೇ ಆ ಅರ್ಜುನ್, ಆಫೀಸಿನಲ್ಲಿ ನನ್ನನ್ನು ಅರ್ಥ ಮಾಡಿಕೊಂಡವರು. ಅಂದರೆ ಇವರೊಬ್ಬರೇ, ಇವರು ನನ್ನ ಆಪ್ತಮಿತ್ರರು. ಹೌದು, ನಾನು ನನ್ನ ಎಲ್ಲಾ ವಿಷಯವನ್ನು ಇವರೊಂದಿಗೆ ಹಂಚಿಕೊಳ್ಳುತ್ತೇನೆ ಅಂತ ಹೇಳುತ್ತಾ ವಿಶಾಲಳನ್ನು ನೋಡಿ, ರೀ ವಿಶಾಲ, ಇವರು ನನ್ನ ಭಾವಿ ಪತಿ, ಮುಂದಿನ ತಿಂಗಳೇ ನಮ್ಮ ಮದುವೆ ಇದೆ ಅಂತ ಹೇಳಿದಳು. ಇದನ್ನು ಕೇಳಿದ ನಂತರ ವಿಶಾಲಳ ಮುಖ ಸಪ್ಪೆ ಆಯಿತು. ಇಷ್ಟೊತ್ತು ಅವಳಲ್ಲಿದ್ದ ಸಂಶಯ ಮತ್ತು ಸಿಟ್ಟು ಒಂದು ಕ್ಷಣ ನೀರಿನಲ್ಲಿ ಬಿದ್ದು ತಣ್ಣಗೆ ಆದಂತೆ ಆಯಿತು. ಅವಳು ಸುಮ್ಮನೆ ನಿಂತು ಆದಿತ್ಯನನ್ನೇ ನೋಡುತ್ತಿದ್ದಳು. ತನ್ನ ತಪ್ಪಿನ ಅರಿವು ತನಗೆ ಆದಂತೆ ಆದಿತ್ಯ ಅರ್ಜುನನಿಗೆ ಕೈಕೊಟ್ಟು ಮುಗುಳ್ನಗುತ್ತಾ, ಮುಂದಿನ ತಿಂಗಳು ನೀವಿಬ್ಬರೂ ನಮ್ಮ ಮದುವೆಗೆ ತಪ್ಪದೆ ಬರಬೇಕು ಅಂತ ಹೇಳಿದಳು. ಅರ್ಜುನ್ ಕೂಡ ನಗುತ್ತಾ, ನಾನು ಈ ಕೋತಿಯ ಮದುವೆಯನ್ನು ಖಂಡಿತ ಬರುತ್ತೇನೆ ಎಂದು ಹೇಳಿದನು. ಅವಳ ಮಾತುಗಳನ್ನು ಕೇಳಿದ ಆದಿತ್ಯ ಮತ್ತು ನೀತು ಇಬ್ಬರೂ ನಕ್ಕರು. ನಂತರ ಕೆಲವು ಹಗುರವಾದ ಹಾಸ್ಯಗಳ ನಂತರ ಇಬ್ಬರೂ ಅಲ್ಲಿಂದ ಹೊರಟು ಹೋದರು. ವಿಶಾಲ ಅವರು ಹೋಗುವುದನ್ನು ಒಂದು ಮೂಲೆಯಲ್ಲಿ ನಿಂತು ನೋಡುತ್ತಿದ್ದಳು. ಅವಳ ಮುಖದಲ್ಲಿ ನಗುವೇನೋ ಇತ್ತು, ಆದರೆ ಅವಳ ಮನಸ್ಸಿನಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಇದ್ದವು. ಆಗ ಅರ್ಜುನ್ ಅವಳತ್ತ ನೋಡಿ, ವಿಶಾಲ, ಎಲ್ಲಿ ಕಳೆದು ಹೋಗಿದ್ದೀಯಾ? ನಡಿ ಈಗ ಹೋಗೋಣ ಅಂತ ಹೇಳಿದ. ವಿಶಾಲ ತನ್ನನ್ನು ತಾನೇ ಸಂಭಾಳಿಸಿಕೊಂಡು ಮುಗುಳ್ನಗುತ್ತಾ ಅವನನ್ನು ನೋಡಿದಳು. ಆದರೆ ಅವಳ ಕಣ್ಣಲ್ಲಿ ಆ ಕ್ಷಣ ತಪ್ಪು ತಿಳುವಳಿಕೆ, ಪ್ರಾಯಶ್ಚಿತ್ತ, ನಾಚಿಕೆ ಎಲ್ಲವೂ ಒಟ್ಟಿಗೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ಅರ್ಜುನ್ ಅವಳನ್ನು ನೋಡಿ ಮೆಲುಧ್ವನಿಯಲ್ಲಿ, ನೋಡಿದೀಯಾ, ನೀನು ನನ್ನ ಬಗ್ಗೆ ಅನುಮಾನಿಸುತ್ತಿದ್ದೆ, ನೀತು ಇವಳೇ, ಅವಳು ಕೇವಲ ನನ್ನ ಸಹೋದ್ಯೋಗಿ, ಸ್ನೇಹಿತೆ ಮತ್ತು ಬಹುಶಃ ಇಂದು ಏನು ನಡೆಯಿತೋ ಅದು ನನಗೆ ಸತ್ಯ ದರ್ಶನ ಮಾಡಿಸಲಿಕ್ಕಾಗಿಯೇ ನಡೆದಿರಬಹುದು ಅಂತ ಹೇಳಿದಳು.
ವಿಶಾಲಳ ಬಾಯಿಂದ ಯಾವುದೇ ಶಬ್ದ ಹೊರಬರಲಿಲ್ಲ. ಅವಳ ದೃಷ್ಟಿ ಕೆಳಗಾಯಿತು ಮತ್ತು ಮುಖದಲ್ಲಿ ತಪ್ಪು ಮಾಡಿದ ಭಾವನೆ. ಅವನು ಮುಂದೆ ಹೋಗಿ ಅವಳ ಕೈ ಹಿಡಿದನು. ಅವಳ ತಂಪಾದ ಬೆರಳುಗಳನ್ನು ತನ್ನ ಹಸ್ತದಲ್ಲಿ ಅದುಮುತ್ತಾ ತುಂಬಾ ಮೆಲುಧ್ವನಿಯಲ್ಲಿ, ಪ್ರೀತಿಯಲ್ಲಿ ಸಂಶಯ ಎನ್ನುವುದು ಇರದೆ ನಂಬಿಕೆ ಇರಬೇಕು ವಿಶಾಲ. ನಾನು ಇಂದು ಕೂಡ ಅದೇ ಅರ್ಜುನನಾಗೇ ಇದ್ದೇನೆ. ನಿನ್ನ ಒಂದು ನಗುವಿನಲ್ಲಿ ನನ್ನ ಎಲ್ಲಾ ಜಗತ್ತನ್ನು ನೋಡುವ ಅರ್ಜುನ್ ಅಂತ ಹೇಳಿದ. ವಿಶಾಲಳ ಕಣ್ಣಿಂದ ಒಂದು ಹನಿಯು ಹಾಗೆ ಸುಮ್ಮನೆ ಜಾರಿತು ಮತ್ತು ಅವಳು ಇಷ್ಟನ್ನೇ ಹೇಳಲು ಶಕ್ತಳಾದಳು. ಕ್ಷಮಿಸಿ ಅರ್ಜುನ್, ನಾನು ತಿಳಿಯದೆ ನಿಮ್ಮ ಪ್ರೀತಿಗೆ ನೋವನ್ನುಂಟು ಮಾಡಿದೆ. ವಾಸ್ತವವಾಗಿ ನನಗೆ ಭಯವಾಗಿತ್ತು. ನಾನು ನಿಮ್ಮನ್ನು ಕಳೆದುಕೊಳ್ಳಬಹುದು ಅನ್ನುವ ಭಯ ಮತ್ತು ಈ ಭಯವು ನನ್ನನ್ನು ಅನುಮಾನಿಸುವಂತೆ ಮಾಡಿತು. ಆದರೆ ನನ್ನ ಹೃದಯದ ಯಾವುದೋ ಮೂಲೆಯಲ್ಲಿ ನಿನ್ನ ಪ್ರೀತಿಯ ಚಿಂತೆ ಮಾತ್ರ ಇದ್ದಿತು ಅಂತ ಹೇಳಿದಳು. ಅರ್ಜುನ್ ಅವಳ ಮುಖವನ್ನು ಹಗುರವಾದ ನಗುವಿನಿಂದ ನೋಡಿ, ಎಲ್ಲವೂ ಸ್ಪಷ್ಟವಾಗಿದೆ. ದೇವಸ್ಥಾನಕ್ಕೆ ಬಂದು ಈ ತಪ್ಪು ತಿಳುವಳಿಕೆಯಿಂದ ನಮ್ಮನ್ನು ಹೊರತಂದ ದೇವರಿಗೆ ಧನ್ಯವಾದ ಹೇಳೋಣ ಎಂದು ಹೇಳಿದನು. ಇಬ್ಬರೂ ಮನಸ್ಸಿನಲ್ಲಿ ಹೊಸ ತಿಳುವಳಿಕೆ, ಹೊಸ ಭದ್ರತೆ ಮತ್ತು ಸಂಬಂಧದಲ್ಲಿ ಹೊಸ ವಿಶ್ವಾಸದೊಂದಿಗೆ ಕೈ ಹಿಡಿದು ಮತ್ತೆ ದೇವಾಲಯದ ಕಡೆಗೆ ಸಾಗಿದರು. ದೇವಾಲಯದಲ್ಲಿ ನಿಂತಿದ್ದ ಅರ್ಜುನ್ ಇದ್ದಕ್ಕಿದ್ದಂತೆ ವಿಶಾಲಳನ್ನು ನೋಡಿ, ಸರಿ, ನಾನು ನಿನಗೊಂದು ಮಾತು ಕೇಳಬೇಕು. ನೀನು ಅಷ್ಟು ಬೆಳಿಗ್ಗೆ ಎಲ್ಲಿಗೆ ಹೋಗುತ್ತಿದ್ದೆ ಅಂತ ಕೇಳಿದನು. ವಿಶಾಲ ಅವನ ಕಣ್ಣುಗಳನ್ನು ನೋಡಿದಳು ಮತ್ತು ಈಗ ಅವಳಿಗೆ ಯಾವುದೇ ಅನುಮಾನ ಅಥವಾ ಹಿಂಜರಿಕೆ ಅನಿಸಲಿಲ್ಲ. ನನ್ನ ಕೋಪ ಸ್ವಲ್ಪ ಶಾಂತವಾಗಿಸಲು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದಾಗ ಅರ್ಜುನನು, ಹೌದಾ, ನಾನು ಸುಮ್ಮನೆ ಏನೇನೋ ತಿಳಿದುಕೊಂಡು ಬಿಟ್ಟಿದ್ದೆ ಅಂತ ಹೇಳಿದ. ಆಗ ವಿಶಾಲಳು, ಆದರೆ ಅರ್ಜುನ್, ಅಷ್ಟಕ್ಕೂ ನಾನೊಂದು ತಪ್ಪು ಮಾಡಿಬಿಟ್ಟೆ ಅರ್ಜುನ್. ನನಗೆ ನಿಮ್ಮ ಮೇಲೆ ಎಷ್ಟು ಸಂಶಯ ಆಗಿತ್ತೆಂದರೆ ನಾನೊಬ್ಬ ಪತ್ತೇದಾರಿಯನ್ನು ನಿಮ್ಮ ಹಿಂದೆ ಪತ್ತೆ ಮಾಡಲು ಬಿಟ್ಟಿದ್ದೆ ಎಂದು ಹೇಳಿದಳು. ಏನು, ನನ್ನ ಹಿಂದೆ ಪತ್ತೇದಾರಿ ಮಾಡಲು ಯಾರನ್ನು ಬಿಟ್ಟಿದ್ದೀಯಾ ಅರ್ಜುನ್ ಕೇಳಿದ. ಅವನು ಸ್ವಲ್ಪ ಕ್ಷಣ ಬೆಚ್ಚಿಬಿದ್ದ. ಸ್ವಲ್ಪ ಕ್ಷಣ ಸುಮ್ಮನಿದ್ದು ಮತ್ತೆ ಮುಗುಳ್ನಗುತ್ತಾ, ಆಯಿತು, ಹಾಗಿದ್ದರೆ ಇದರಿಂದ ನಿನಗೇನು ತಿಳಿಯಿತು ಅಂತ ಕೇಳಿದ. ವಿಶಾಲ ಅವನನ್ನು ನೋಡಿ ಮುಗುಳ್ನಗುತ್ತಾ, ಕೇವಲ ಅವಳು ನಿಮ್ಮ ಒಟ್ಟಿಗೆ ಕೆಲಸ ಮಾಡುತ್ತಾಳೆ, ಬೇರೇನೂ ಇಲ್ಲ ಅಂತ ತಿಳಿಯಿತು ಎಂದು ಹೇಳಿದಳು. ಈಗ ಅವರಿಬ್ಬರ ಹೃದಯದಲ್ಲಿ ಯಾವುದೇ ಗೊಂದಲವಿರಲಿಲ್ಲ. ಸತ್ಯ ಮತ್ತು ಪ್ರೀತಿ ಮಾತ್ರ ಇತ್ತು. ಅರ್ಜುನನ ಹೃದಯ ಹಗುರವಾಯಿತು ಮತ್ತು ಅವನ ಕೈಗಳು ಜೋಡಿಸಿತು. ದೇವರಿಗೆ ಧನ್ಯವಾದ ಹೇಳಿದನು. ಅರ್ಜುನ್ ಮತ್ತು ವಿಶಾಲ ದೇವಾಲಯದ ಮೆಟ್ಟಿಲುಗಳನ್ನು ಇಳಿಯುತ್ತಿದ್ದರು. ಆದರೆ ಈ ಬಾರಿ ಅವರ ನಡುವೆ ಯಾವುದೇ ಅಂತರವಿರಲಿಲ್ಲ. ಸ್ನೇಹಿತರೆ, ಕೆಲವೊಮ್ಮೆ ಸಂಬಂಧದಲ್ಲಿ ಶ್ರೇಷ್ಠವಾದುದು ನಿಜವಾದ ಕ್ಷಮೆಯಾಚನೆಯಾಗಿರುತ್ತದೆ ಮತ್ತು ನಿಜವಾದ ನಂಬಿಕೆಯಿಂದ ಮಾತ್ರ ಸಾಧ್ಯ. ಸ್ನೇಹಿತರೆ, ಸಂಬಂಧಗಳಲ್ಲಿ ನಂಬಿಕೆ ಮತ್ತು ತಿಳುವಳಿಕೆ ಅತ್ಯಂತ ಮುಖ್ಯವಾಗಿರುತ್ತದೆ. ಕೆಲವೊಮ್ಮೆ ಸಣ್ಣ ಸಣ್ಣ ತಪ್ಪುಗಳು, ತಿಳುವಳಿಕೆ ಮತ್ತು ಸಂಶಯಗಳು ಸಂಬಂಧಗಳಲ್ಲಿ ಬಿರುಕು ಮೂಡಿಸುತ್ತವೆ. ಆದರೆ ಯಾವಾಗ ನಾವು ಒಬ್ಬರಿಗೊಬ್ಬರು ಒಳ್ಳೆಯ ರೀತಿಯಿಂದ ಮಾತನಾಡಿ ಮತ್ತು ಮನಸ್ಸು ಬಿಚ್ಚಿ ಭಾವನೆಗಳನ್ನು ಹಂಚಿಕೊಳ್ಳುತ್ತೇವೋ ಆಗ ಎಲ್ಲ ಸಮಸ್ಯೆಗೆ ಪರಿಹಾರ ದೊರಕುತ್ತದೆ. ಪ್ರೀತಿಯಲ್ಲಿ ವಿಶ್ವಾಸ ಅವಶ್ಯವಾಗಿದೆ ಮತ್ತು ಯಾವುದೇ ಸಂಶಯ ಇಲ್ಲದೆ ಒಬ್ಬರಿಗೊಬ್ಬರು ಸಹಕರಿಸುವುದೇ ನಿಜವಾದ ಸಂಬಂಧಗಳ ಗುರುತಾಗಿದೆ. ಸ್ನೇಹಿತರೆ, ಯಾವತ್ತಿಗೂ ನೆನಪಿಡಿ, ಹೃದಯದಿಂದ ಹೃದಯಕ್ಕೆ ತಲುಪಲು ಮಾತುಗಳಿಂದ ನಂಬಿಕೆ ಮತ್ತು ಸತ್ಯದ ಅಗತ್ಯವಿದೆ. ಇವತ್ತಿನ ಈ ಕಥೆ ನಿಮಗೆ ಹೇಗನಿಸಿತು? ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಮುಸ್ಸಂಜೆ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇಂತಹ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಿಮ್ಮನ್ನು ಮತ್ತು ನಿಮ್ಮ ಪ್ರೀತಿ ಪಾತ್ರರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಧನ್ಯವಾದಗಳು.